ನೆಲ್ಲಿಕಾಯಿ ಸೀಸನ್ನಲ್ಲಿ ನೆಲ್ಲಿಕಾಯಿ ಗುಳಂಬನ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಮೊದಲಿಗೆ 7-8 ನೆಲ್ಲಿಕಾಯಿಗಳನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಆ ನಂತರ ಈ ರೀತಿ ಸಣ್ಣ ತುರಿಯಲ್ಲಿ ತುರಿದುಕೊಳ್ಬೇಕು. ತುರಿದಿರ್ತಕ್ಕಂಥ 1 ಬೌಲು ನೆಲ್ಲಿಕಾಯಿ ತುರಿಗೆ 3/4 ಬೌಲಷ್ಟು ಬೆಲ್ಲ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನೂ ತಗೋಬೇಕು. ಆ ನಂತರ ಒಂದು ಪ್ಯಾನ್ಗೆ ನೆಲ್ಲಿಕಾಯಿ ತುರಿಯನ್ನು ಹಾಕ್ಕೊಂಡು ಅದೇ ಬೌಲಿಗೆ 1-2 ಸ್ಪೂನಷ್ಟು ನೀರನ್ನು ಸೇರಿಸ್ಬಿಟ್ಟು 1-2 ನಿಮಿಷದವರೆಗೂ ಜಸ್ಟ್ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಹಸಿ ಸ್ಮೆಲ್ ಸಹ ಹೋಗಿದೆ. ಈ ಸಮಯದಲ್ಲಿ ನಾವು ಬೆಲ್ಲವನ್ನು ಸೇರಿಸ್ಕೋಬೇಕು. ಬೆಲ್ಲ ಹಾಕಿದ ನಂತರ ಬೆಲ್ಲ ಕರಗೋವರೆಗೂ ಕುದಿಸ್ಕೊಳ್ಳೋಣ. ನೋಡಿ, ಬೆಲ್ಲ ಕರಗಿದೆ. ಈ ಸಮಯದಲ್ಲಿ 1 ಸ್ಪೂನಷ್ಟು ಏಲಕ್ಕಿ ಪುಡಿ, 1 ಚಿಟಿಕೆ ಉಪ್ಪನ್ನು ಸೇರಿಸ್ಕೊಂಡು ಮತ್ತು ಒಂದೆಳೆ ಪಾಕ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿಕರವಾದ ಹೆಲ್ದಿಯಾಗಿರ್ತಕ್ಕಂಥ ನೆಲ್ಲಿಕಾಯಿ ಜಾಮ್ ರೆಡಿ.